ಸಾಗುಗೆ ಬೇಕಾದ ತರಕಾರಿಗಳು: ಹಸಿ ಬಟಾಣಿ, ಕ್ಯಾರೆಟು ಹೆಚ್ಚಿದ್ದು, ಫ್ಲವರು ತೊಳೆದು ಹೆಚ್ಚಿಟ್ಟಿದ್ದು, ಫ್ರೆಂಚ್ ಬೀನ್ಸು, ಆಮೇಲೆ ಒಂದು ಬಟಾಟೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದು. ಸಾಗುವಿನ ಮಸಾಲೆ: ಇದು 2 ಟೇಬಲ್ ಚಮಚ ಕಾಯಿ ತುರಿ, 4-5 ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಕೊತ್ತಂಬರಿ, ಪಾವು ಚಮಚ ಜೀರಿಗೆ, ಒಂದು ದಾಲ್ಚಿನ್ನಿ ಚೂರು, ಲವಂಗ, ಅರ್ಧ ಚಮಚ ಗಸಗಸೆ, ಸ್ವಲ್ಪ ಸಕ್ಕರೆ, ಉಪ್ಪು, ಇದು ಹಸಿಮೆಣಸು, ಸ್ವಲ್ಪ ಪುಟಾಣಿ. ಇವನ್ನೆಲ್ಲ ಮಿಕ್ಸರ್ದಲ್ಲಿ ರುಬ್ಕೋಬೇಕು. ರುಬ್ಬಿದ ಮಸಾಲೆ: ಇದು ಕಡಾಯಿದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಇದು ಸಾಸಿವೆ, ಹಳದಿ, ಇಂಗು, ಈರುಳ್ಳಿ, ಕರಿಬೇವು, ಒಂದು ತೇಜಪತ್ತ, ಟೊಮೆಟೊ, ಮೆಣಸಿನ್ಕಾಯಿ, ಇದರಲ್ಲಿ ಮೊದಲು ತೋರಿಸಿದ ತರಕಾರಿಗಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಬಟಾಟೆ, ಬೀನ್ಸು, ಕ್ಯಾರೆಟು, ಹಸಿ ಬಟಾಣಿ, ಕಾಲಿಫ್ಲವರು. ನಿಮಗೆ ಬೇಕಾದ ತರಕಾರಿಯನ್ನು ಹಾಕೋಬೋದು. ಇದನ್ನು ಹಾಗೆ ತವಾದಲ್ಲಿ ಹುರಿದುಕೊಂಡು ನೀರು ಹಾಕಿ ಸಹ ಬೇಯಿಸ್ಕೋಬೋದು. ಈ ರುಬ್ಬಿದ ಮಸಾಲೆ ಹಾಕ್ತಾ ಇದ್ದೀನಿ. ಬೇಯಿಸಿದ ತರಕಾರಿ, ಸ್ವಲ್ಪ ನೀರು ಬೇಕಾದರೆ ಹಾಕೋಬೋದು. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸಾಗು ತಯಾರಾಗ್ತಾ ಇದೆ. ಪೂರಿ, ಚಪಾತಿ, ದೋಸೆ, ಅನ್ನ ಯಾವುದರ ಜೊತೆಗೆ ಬೇಕಾದರೂ ಸವಿಯಬಹುದು. ಸಾಗು ತಯಾರಾಗಿದೆ.